ಜಾಜತ್ಗೆ ಒಳ್ಳೆ ಸುದ್ದಿ ಕೆಟ್ಟ ಸುದ್ದಿ ಎರಡೂ ಇದೆ. ಏನಪ್ಪ ಮೊದಲು ಕೆಟ್ಟ ಸುದ್ದಿ ಹೇಳಿ, ಆಮೇಲೆ ಒಳ್ಳೆ ಸುದ್ದಿ ಹೇಳಿ. ವಾಟ್ ಇಸ್ ದ ಕೆಟ್ಟ ಮ್ಯಾಟರ್? ನಿಮ್ಮ ಅಗೇನೆಸ್ಟ್ ರಾಜೇಶ್ವರಿ ಇದ್ಲಲ್ಲ, ಹೋಗ್ಬಿಟ್ಲಾ? ಅಯ್ಯ, ನಿಮ್ಮನ್ನ ಕಳಿಸೋರ್ಗು ಅವಳೆಲ್ಲ ಹೋಗ್ತಾಳೆ. ಡೋಂಟ್ ಟಾಕ್ ರಬಿಶ್. ವಾಟ್ ಇಸ್ ದ ಮ್ಯಾಟರ್? ಅವ್ರ ಮನೆಯಲ್ಲಿ ಒಂದು ಪಪ್ಪಾಯಿ ಗಿಡ ಇದೆ, ಅದರಲ್ಲಿ ಗಣೇಶನ್ ತರ ಇರುವಂತ ಪಪ್ಪಾಯಿ ಬಿಟ್ಟಿತ್ತು. ವಾಟ್? ಲಾರ್ಡ್ ವಿನಾಯಕ್ ಅಂತಾರ ಪಪ್ಪಾಯ ಬಿಟ್ಟಿತ್ತ? ಆಮೇಲೆ ಆಮೇಲೆ ಇನ್ನೇನಾಯ್ತು? ಕೂಯಿದ್ರು ತಿಂದ್ರು. ರಾಮ ರಾಮ, ಗಣಪತಿ ಥರ ಇರೋ ಪಪ್ಪಾಯಿ ಹಣ್ಣನ್ನ ಪೂಜೆ ಮಾಡೋದು ಬಿಟ್ಟು ತಿನ್ನೋದ? ಅತ್ತೆ, ಅದು ಬರೀ ಪಪ್ಪಾಯ, ನಿಜವಾದ ಗಾಡ್ ಅಲ್ಲ. ಇರಬಹುದು. ದೇವರ ಥರ ಇರೋ ಹಣ್ಣನ್ನ ಕೊಯ್ಕೊಂಡು ತಿನ್ನೋಕೆ ಮನಸ್ಸಾದ್ರೂ ಹೇಗಮ್ಮ ಬರುತ್ತೆ? ಅತ್ತೆ, ಅವ್ರವ್ರ ಇಮ್ಯಾಜಿನೇಷನ್ ಅವ್ರಿಗೆ. ಫ್ರೂಟ್ ಫ್ರೂಟ್ ಬಿಟ್ಲಾ? ಆಮೇಲೆ ಏನಾಯ್ತು? ಟೆಲ್ ಮಿ. ಏನಾಗದು? ಟಿವಿಯನ್ನು ಕರ್ಸಿದ್ಲು, ಪೇಪರ್ ಅನ್ನು ಕರ್ಸಿದ್ಲು, ಪಬ್ಲಿಸಿಟಿ ತಗೊಂಡು 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 ಆ ರಾಜೇಶ್ವರಿ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ ಆಗ್ಬಿಟ್ರು. ತಣ್ಣೀರ್ ಕುಡಿರಿ, ಉರಿತಾರೋ ನಿಮ್ ಹೊಟ್ಟೆ ತಣ್ಣಗಾಗತ್ತೆ. ಇದನ್ನ ತಗೊಂಡ್ ಹೋಗಿ ಆ ರಾಜೇಶ್ವರಿ ತಲೆ ಮೇಲೆ ಸುರಿ. ಚಂಪಾ, ನೀನ್ ಯಾಕೆ ನಮ್ಮನೇಲಿ ಪಪ್ಪಾಯಿ ಗಿಡ ನೆಟ್ಟಿಲ್ಲ? ನೆಟ್ಟಿದ್ರೆ ಇಷ್ಟೊತ್ತಿಗೆ ಈಶ್ವರನ, ಗಣೇಶನ, ಇಲ್ಲ ಸುಬ್ರಹ್ಮಣ್ಯನ್ ತರನೋ ಪಪ್ಪಾಯಿ ಬಿಡ್ತಿತ್ತು. ಸಾಕು ಸುಮ್ಮನೆ ಅಡಿ ಅಂದಿಲೆ. ಅಲ್ಲಿ ಏನೋ ಬಿಡ್ತು ಅಂತ ಇಲ್ಲೂ ಅದೇ ಬಿಡುತ್ತಾ? ಅಲ್ಲ ಬಿಟ್ಟಿದ್ಮೇಲೆ ಇಲ್ಲೂ ಬಿಡ್ಬೇಕು ಅಂತವ್ರೆ. ಹಾಗಿದ್ದಿದ್ರೆ ನನ್ನ ಸೊಸೆ ಯಾವತ್ತೋ ಮಗು ಹೆತ್ತಿರೋಳು. ಡಿಸ್ಗಸ್ಟಿಂಗ್ ಪೀಪಲ್. ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತದೆ. ಈ ಟೆನ್ಷನ್ ಅಲ್ಲಿ ಯಾರಿಗೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಗೆಟ್ ಲಾಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಜಾಜಕ್ಕೆ ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾವು ಬೇರೆ ತರ ಪಬ್ಲಿಸಿಟಿ ತಗೋಣ. ಈಗ ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ವಲ್ಲೋ. ನೋಡಿ ಜಾಜಕ್ಕೆ, ಮಾರ್ಕೆಟ್ ಅಲ್ಲಿ ಸಕ್ಕರೆ ಗೊಂಬೆಗಳು ಸಿಗುತ್ತೆ, ಅದನ್ನ ತಗೊಂಡ್ಬಂದು ಪೂಜೆ ಮಾಡೋಣ. ಪೂಜೆ ಮಾಡಿರೋ ಸಕ್ಕರೆ ಗೊಂಬೆಗಳನ್ನ ತಿಂದ್ರೆ ಡಯಾಬಿಟಿಸ್ ಬರಲ್ಲ. ಇದು ಜಾಜಿ ಜಂಬಲ್ ದಿನ್ನಿ ಅವರ ಹೊಸ ಸಂಶೋಧನೆ ಅಂತ ಪ್ರಚಾರ ತಗೊಂಡ್ರೆ ಹೇಗೆ? ಸೂಪರ್ ಫ್ಯಾಂಟಾಸ್ಟಿಕ್ ಐಡಿಯಾ. ಇದು ಮಾರ್ಕೆಟ್ ಹೋಗಿ ಸಕ್ಕರೆ ಬೊಂಬೆಗಳನ್ನ ತಗೊಂಡ್ ಬನ್ನಿ. ಸುಮ್ನೆ ತರಕಾಗುತ್ತಾ? ನಿಮ್ಮಿಬ್ರಿ ಹೋಗುತ್ತೆ, ನನ್ ಗೊತ್ತಿಲ್ವಾ? ಟೇಕ್ ದಿಸ್. ಇದು ಸಕ್ಕರೆ ಗೊಂಬೆಗಾಯ್ತು, ನಮ್ಗೆ ಟೇಕ್ ದಿಸ್ ಅಂಡ್ ಗೋ. ಅಲ್ಲ, ನಾನೇ ಇಂಥವ್ರು ಹುಡ್ಕೊಂಡು ಹೋಗ್ತೀನೋ ಇಲ್ಲ ಇಂಥವ್ರು ಬಂದು ನನಗೆ ತಗೊಳಕೊಳ್ತಾರ. ಅಲ್ಲ, ಈ ದೊಡ್ಡಯ್ಯ ಚಿಕ್ಕಯ್ಯನಿಗೆ 10,000 ರೂಪಾಯಿ ಸಾಲ ಅಂತ ಕೊಟ್ಟು 10 ತಿಂಗಳಾಗ್ತಾ ಬಂತು ಕಣ್ರಿ. ಬಡ್ಡಿ ಕೂಡ ಬೇಡ ಕಣ್ರಿ. ವಸೂಲಾದ್ರೂ ಕೊಡಬೇಕು ಅನ್ನೋ ಸಾಮಾನ್ಯ ಜ್ಞಾನ ಬೇಡ ಇವ್ರಿಗೆ. ಬರ್ಲಿ, ಎಲ್ಲಿ ಹೋಗ್ತಾರೆ? ಬಂದೇ ಬರ್ತಾರೆ. ಒಬ್ಬೊಬ್ರೆ ಮಾತಾಡ್ಕೊತಿದ್ರೆ ಹುಚ್ಚಾಗ್ಬಿಡ್ತೀರಾ. ನೀವು ಸ್ವಲ್ಪ ತಪ್ಪೋಗಿ ನಿಂತ್ಕೊಳ್ಳೆ. ನನ್ನ ಕಷ್ಟಗಳು ನಿನ್ಗೆಲ್ಲ ಅರ್ಥ ಆಗುತ್ತೆ. ಅಲ್ಲ ಕಣೆ, ಈ ಸಾಲ ತಗೊಳ್ಳೋವಾಗಿರೋ ನಿಯತ್ತು ಕೊಡೋವಾಗ ಯಾಕಿರಲ್ಲ ಅಂತ. ಯಾರ್ ಸಾಲ ವಾಪಸ್ ಕೊಡಲ್ವೋ ಅಂತವ್ರನ್ನೇ ಹುಡುಕೊಂಡು ಹೋಗಿ ಸಾಲ ಕೊಡ್ತೀರಾ? ಇದಕ್ಕೇನ್ ಹೇಳೋಣ? ನನ್ಗಾದ್ರೂ ಸಾಲ ಕೊಟ್ಟಿದ್ರೆ ನೀವ್ ಕೇಳ್ದಾಗೆಲ್ಲ ಬಡ್ಡಿ ಕೊಡ್ತಿದ್ನ. ಕಾಫಿ ತಂದಿದ್ದಾಯ್ತು ತಾನೆ, ಅಲ್ಲಿ ಬಡ್ದ್ಬಿಟ್ಟು ತೆಪ್ಪಗ್ ಜಾಗ ಖಾಲಿ ಮಾಡು. ಹೋಗ್ಲಿ, ಇವಾಗ ಸಾಲ ವಾಪಸ್ ಕೊಡೋರು ಯಾರು ಅಂತಾದ್ರೂ ಹೇಳಿ, ನಾನ್ ಹೋಗಿ ವಸೂಲಿ ಮಾಡ್ಕೊಂಡ್ ಬರ್ತೀನಿ. ನಾನು ಸಾಲ ಕೊಟ್ಟಿರೋದು ಗಂಡು ಮಕ್ಕಳಿಗೆ ಕಣೆ. ಗಂಡು ಮಕ್ಕಳ ವಿಷಯ ನಿನಗೆ ಯಾಕೆ? ಗಂಡಸ್ರ ವಿಷಯ ಹೆಂಗಸ್ರಿಗೆ ಯಾಕೆ ಅಂತ ಸುಮ್ನಿದ್ ಬಿಟ್ರೆ ಪ್ರಪಂಚ ಬೆಳೆಯೋದು ಹೇಗೆ? ಮಾತಾಡು, ಇನ್ನೊಂದ್ಸಲ ಮಾತಾಡು. ಮಕ್ಕ ಕೊಡ್ಬಿಡ್ತೀನಿ. ಕೊಡಿಲ್ಲ, ಹೋಗು, ಜಾಗ ಖಾಲಿ ಮಾಡು. ಎಷ್ಟೇ ತರಲೆ ಮಾಡಲಿ, ಕಾಫಿ ಮಾತ್ರ ಬೊಂಬಟ್ಟಾಗಿ ಮಾಡ್ತಾನೆ. ಐಡಿಯಾ ಬಂತು. ಇದೆ, ಚಿಕ್ಕನಿಗೂ ದೊಡ್ಡನಿಗೂ ಕಾದಿದೆ. ಬಿಡ್ತೀನಿ ನಾನು. ದೊಡ್ಡಯ್ಯ, ಸರಿ ಕೇಳಿಸ್ಕೊಳ. ನಾನು ಪಾಂಡುರಂಗ ಗಂಡಗಲಿ. ಅಲ್ಲ ಅಲ್ಲ ಲೇ, ಈ ಸಕ್ಕರೆ ಗೊಂಬೆಗಳನ್ನ ನೋಡಿದ್ರೆ ನೀವು ಆಶ್ಚರ್ಯದಿಂದ ಹಂಗಂಗೆ ಸತ್ತೋಗ್ಬಿಡ್ತೀರಾ. ಈ ಸಕ್ಕರೆ ಗೊಂಬೆಗಳು ನಿಜವಾದ ಗೊಂಬೆಗಳಿಗೆ ಹೊಡೆದಂಗಿದೆ. ಶೋ ಮೀ. ಇದು ದೊಡ್ಡ ಸಾಧು, ಇದು ಚಿಕ್ಕ ಸಾಧು. ಓ ಮೈ ಗಾಡ್, ನಿಜವಾಗ್ಲೂ ಇದು ಶುಗರ್ ಡಾನ್ಸ್ ಅಂತ ನಂಗೆ ಅನಿಸ್ತಾನೆ ಇಲ್ಲ. ಜಾಜತ್ಗೆ ಸಾಧು ಸಂತರ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಈ ಸಕ್ಕರೆ ಗೊಂಬೆಗಳನ್ನ ತಂದೆ. ಅದಲ್ಲದೆ ಇದಕ್ಕೆ ಪೂಜೆ ಮಾಡಿದ್ರೆ ಇದರಲ್ಲಿರೋ ಸಕ್ಕರಾಂಶಗಳೆಲ್ಲ ಹಂಗಂಗೆ ಕಡಿಮೆ ಆಗ್ತಾ ಬರುತ್ತೆ. ನಿಜವಾಗ್ಲೂ ಆಗುತ್ತೇನಪ್ಪ? ಎಲ್ಲಾಗುತ್ತೆ ಮಣ್ಣು. ಹಾಗಂತ ಪ್ರಚಾರ ಗಿಟ್ಟಿಸ್ಕೊಂಡ್ರೆ ಆಯ್ತಮ್ಮ. ನನಗ್ ಬೇಕಾಗಿರೋದು ಪಬ್ಲಿಸಿಟಿನೇ. ಮತ್ತೆ ಇನ್ಯಾಕ್ ತಡ, ಪೂಜೆ ಮಾಡೋದಕ್ಕೆ ರೆಡಿಯಾಗಿ. ಎಲ್ಲದಕ್ಕೂ ಪೂಜೆ ಮಾಡಿದಾಯ್ತು, ಇದು ಒಂದು ಬಾಕಿ ಇತ್ತು. ಚಂಪಾ, ಈ ರೀತಿ ಗೊಂಬೆಗಳಿಗೆ ಪೂಜೆ ಮಾಡಿದ್ರೆ ಮಕ್ಕಳಾಗ್ತವೆ ಅಂತ ಶಾಸ್ತ್ರದಲ್ಲಿದೆ ಕಣೆ. ಸಾಕು ಸುಮ್ನೆ ಇರತ್ತೆ. ರೂಮ್ ನಲ್ಲಿ ಗಂಟೆಗೆ ನೋಟ್ ಮಿಷನ್ ಬೋರ್ಡ್ ಹಾಕ್ಬಿಟ್ಟು ಈ ರೀತಿ ಸಕ್ಕರೆ ಗೊಂಬೆಗಳಿಗೆ ಪೂಜೆ ಮಾಡ್ಬಿಟ್ರೆ ಮಕ್ಕಳಾಗ್ಬಿಡುತ್ತಾ? ಏನ್ ಹೇಳಿದ್ಲು ಉಳ್ದು ಬೀಳ್ತೀಯಲ್ಲ, ಯಾಕೆ? ಏನಾಗಿದೆ ನಿನಗೆ? ಮತ್ತಿನೇನತ್ತೆ, ಯಜಮಾನ್ರಿಗೆ ಪೂಜೆ ಮಾಡೋದ್ ಬಿಟ್ಬಿಟ್ಟು ಸಕ್ಕರೆ ಗೊಂಬೆಗಳಿಗೆ ಪೂಜೆ ಮಾಡ್ತಾ ಇದಾರಲ್ಲ, ಪೂಜೆ ಮುಗಿಯೋಷ್ಟೊತ್ತಿಗೆ ಗೊಂಬೆಗಳಿಗೆ ಇರುವೆ ಮುತ್ಕೊಳತ್ತೆ.
ಸಕ್ಕರೆ ಗೊಂಬೆಗಳಿಗೆ ಇಲ್ವೇ ಮುತ್ಕೊಂಡ್ರೆ ಏನೇ ಮಾಡೋದು? ಸೀಮೆಣ್ಣೆ ಬಂದು ತಗೊಂಬಂದ್ ಹೊಡಿಲ್ಲ. ಅಯ್ಯೋ ನೀನ್ ಹಾಗೆ ಮಾಡಿದ್ರೆ ತಿನ್ನಕ್ ಆಗೋಲ್ವಲ್ಲೇ. ಬೇಡ ಬಿಡಿ, ಬಿಸಾಕಿದ್ರಾಯ್ತು. ಏನಪ್ಪ ಆ ಸಕ್ಕರೆ ಗೊಂಬೆಗಳು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇದೆ. ನನಗೂ ಹಾಗೆ ಅನಿಸ್ತಿದೆ ಕಣಮ್ಮ. ದೊಡ್ಡ ಸಾಧುನ ನಾನ್ ತಿಂತೀನಿ. ಹಾಗಿದ್ರೆ ಆ ಚಿಕ್ಕ ಸಾಧು ನಾನ್ ತಿಂತೀನಿ. 2 ಸಾಧುಗಳನ್ನ ನಾವೇ ತಿಂದ್ರೆ ಮನೆಯವ್ರಿಗೆ ಏನಮ್ಮ ಕೊಡೋದು? ಮಂಗಳಾರತಿ. ಏನ್ರಿ ಅದು ಗೊಂಬೆಗಳು? ಅಣ್ಣಯ್ಯ ಜಾಜಿ ಅದಕ್ಕೆ ಸಕ್ಕರೆ ಗೊಂಬೆಗಳಿಗೆ ಪೂಜೆ ಮಾಡ್ತಿದ್ದಾರೆ, ನೀನ್ ಆ ಕಡೆ ಹೋಗ್ಬೇಡ. ಅಲ್ಲ ಕಣೆ, ಈಗ ನವರಾತ್ರಿನಾರ ಅಲ್ಲ ಅಥವಾ ಇವತ್ತು ನಮ್ಮ ಮೊದಲನೇ ರಾತ್ರಿನಾರ ಅಲ್ಲ, ಈಗ ಯಾಕಂತೆ ಗೊಂಬೆ ಪೂಜೆ? ಯಾವಾಗ ಬೇಕಾದ್ರೂ ಗೊಂಬೆಗಳಿಗೆ ಪೂಜೆ ಮಾಡಬಹುದು, ಒಟ್ನಲ್ಲಿ ಭಕ್ತಿ ಇರ್ಬೇಕು, ಅದೇ ಇಲ್ವೇ? ಹೊಳಿ ಅಂದ್ರೆ ಇನ್ನೊಂದು ಸಲ ಈ ತರ ಅಡ್ಡದಿಡ್ಡಿ ಮಾತಾಡಿದ್ರಿ ಅಂದ್ರೆ ನಿಮ್ಮ ಕಣ್ಣು ಕಿತ್ತಿ ಗೊಂಬೆಗಳು ಹೊಂಟಿಸ್ಬಿಡ್ತೀವಿ. ಮಂಗಳಾರತಿ ತಗೊಂಡಿದ್ದಾಯ್ತು, ಗೊಂಬೆದೇನಾದ್ರೂ ಮುರ್ಕೊಡಿ ಬಾಯಿಗೆ ಹಾಕೊಂಡು ಹೋಗ್ಬಿಡ್ತೀವಿ. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಗೊಂಬೆನ ಹಾಗೆಲ್ಲ ಮುರಿದು ತಿಂತಾರಾ? ಹಾಗಿದ್ರೆ ಕಟ್ ಮಾಡ್ಕೊಡಿ, ಮೌತ್ ಹಾಕೊಂಡು ಚೀವ್ ಮಾಡ್ಬಿಡ್ತೀವಿ. ಡೋಂಟ್ ಟಾಕ್ ರಬಿಶ್. ನಾನ್ ಹೇಳೋವರೆಗೂ ಗೊಂಬೆನ ಯಾರು ಟಚ್ ಮಾಡೋ ಹಾಗಿಲ್ಲ. ಹಲೋ ದೊಡ್ಡಯ್ಯನ? ನಾನ್ ಕಣ ಪಾಂಡ್ರಂಗ ಗಂಡ್ಗಲಿ. ಕಟ್ ಮಾಡ್ಬೇಡ ನೀನು. ಅವನಲ್ಲಿ ಚಿಕ್ಕಯ್ಯ ಅಲ್ಲೇ ಪಕ್ಕದಲ್ಲೇ ಅವನ. ಅಲ್ಲ ಕಣ್ರ, ನಾನು ಫೋನ್ ಮಾಡ್ದಾಗ್ಲೆಲ್ಲ ದುಡ್ಡು ಕೇಳ್ತೀನಿ ಅನ್ಕೊಂಡ್ಬಿಟ್ರೆ ಹೆಂಗ್ರ? ನಾನೀಗ ಫೋನ್ ಮಾಡಿರೋ ಉದ್ದೇಶ ಏನ್ ಗೊತ್ತೇನ್ರ? ಅದು ನಮ್ಮ ಮನೆಯಲ್ಲಿ ಏನೋ ಸಕ್ಕರೆ ಗೊಂಬೆ ಪೂಜೆ ಅಂತ ಇಟ್ಕೊಂಡ್ಬಿಟ್ಟವ್ರೆ ಕಣ. ಆ ಪೂಜೆ ಎಲ್ಲ ಆದ್ಮೇಲೆ ಆ ಗೊಂಬೆಗಳನ್ನ ಬೇರೆಯವ್ರಿಗೆ ದಾನ ಮಾಡ್ಬೇಕಂತೆ. ಕಂಡವ್ರಿಗೆ ಯಾಕ್ರೋ ದಾನ ಮಾಡ್ಬೇಕು? ನೀವಿಬ್ರು ನನಗೆ ಸಿಕ್ಕಾಪಟ್ಟೆ ಬೇಕಾದವ್ರಲ್ವಾ, ನಿಮಗೆ ದಾನ ಕೊಡಿಸ್ಬಿಡೋಣ ಅಂತ ನಾನ್ ತೀರ್ಮಾನ ಮಾಡಿದ್ದೀನಿ. ಒಳ್ಳೇದಾಗತ್ತಂತೆ ಕಣ್ರ. ಬಂದು ಅದನ್ನ ದಾನ ರೂಪದಲ್ಲಿ ತಗೊಂಡು ಹೋಗ್ತೀನಿ ಅಂದ್ರ ತಪ್ಪಿ ನೀವು ಬಂದಿದ್ದೆ ಆದ್ರೆ ಇನ್ನೊಂದು 2 ತಿಂಗಳ ಮಟ್ಟಿಗೆ ನಿಮ್ಮ ಹತ್ರ ನಾನು ದುಡ್ಡೇ ಕೇಳಕ್ಕಿಲ್ಲಪ್ಪ. ಬರ್ತೀರಾ? ಬನ್ನಿ ಧೈರ್ಯವಾಗಿ ಬನ್ರ, ಕಾಯ್ತಾ ಇರ್ತೀನಿ. ಬನ್ನಿ. ನನಗೆ ಆಟ ಆಡೋದು ಬರ್ತಿದ್ದಂಗೆ ಎಲ್ಲ ಬಿಚ್ಕೊಂಡೇ ಕಳಿಸ್ತೀನಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಈ ಗೊಂಬೆಗಳಿಗೆ ಯಾಕೆ ಪೂಜೆ ಮಾಡ್ತಿದ್ಯಾ ಅಂತ ಸ್ವಲ್ಪ ವರ್ಣನೆ ಮಾಡ್ತೀಯಾ? ಅತ್ತೆ, ಇವು ಸ್ವೀಟ್ ಡಾಲ್ಸ್. ಈ ಸ್ವೀಟ್ ಡಾಲ್ಸ್ಗೆ ಪೂಜೆ ಮಾಡಿದ್ರೆ ಮನೆಯೆಲ್ಲ ಸ್ವೀಟ್ 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 ಆಗಿರುತ್ತಂತೆ. ಟಿವಿ 10 ಅವ್ರಿಗೆ ಫೋನ್ ಮಾಡಿದ್ದೆ, ಬರಕ್ಕಾಗಲ್ಲ ಅಂದ್ರು. ಅದೇನಿದೆಯೋ ನೀವೇ ಶೂಟ್ ಮಾಡ್ಕೊಡಿ, ಟೈಮ್ ಗ್ಯಾಪಲ್ಲಿ ಹಾಕ್ತೀವಿ ಅಂದ್ರು. ಮತ್ತೆ ಆ ರಾಜೇಶ್ವರಿ ಮನೆಗೆ ಹೇಗ್ ಹೋದ್ರಂತೆ? ದುಡ್ಡು ಕೊಟ್ಟು ಕರ್ಸ್ಕೊಂಡ್ಲು. ಹಬಿ ಕಮ್ ಹಿಯರ್. ವಾಟ್ ಮಾಡಿರ್ ಗುಬ್ಬಿ, ತಾವು ನಮ್ಮನ್ನ ಏನೋ ಕರೆದಂಗಿತ್ತು. ಹಬಿ, ನಿಮ್ ಮೊಬೈಲ್ ಅಲ್ಲಿ ಈ ಸ್ವೀಟ್ ಡಾಲ್ಸ್ ನ ಶೂಟ್ ಮಾಡಿ ನಾನು ಅದನ್ನ ಟಿವಿ 10 ಅವ್ರಿಗೆ ಕಳಿಸ್ತೀನಿ. ಇದನ್ನ ಪೂಜೆ ಮಾಡ್ತಿದ್ದಾಗೆ ಇದರಲ್ಲಿ ವಿಶೇಷವಾದ ಶಕ್ತಿ ಬಂದು ಸ್ವೀಟ್ನೆಸ್ ಎಲ್ಲ ಕಮ್ಮಿ. ಡಯಾಬಿಟಿಸ್ ಇರೋರು ಕೂಡ ಇದನ್ನ ತಿನ್ಬಹುದು, ಏನೂ ಆಗಲ್ಲ. ಇದರಿಂದ ನಾನು ಪ್ರಚಾರ ಗಿಟ್ಟಿಸ್ಕೋಬೇಕು ಅಂತಿದ್ದೀನಿ. ಹಾಳಾಗೋಗ್ಲಿ ಬಿಡಪ್ಪ, ತಕ್ಕೊಡ್ತೀನಿ. ಥ್ಯಾಂಕ್ ಯು. ಹಬಿ, ಡೋಂಟ್ ಟಾಕ್ ರಬಿಶ್. ನೀವು ಶೂಟ್ ಮಾಡಿದ್ದನ್ನ ಆಮೇಲೆ ನನ್ನ ಮೊಬೈಲ್ಗೆ ಫಾರ್ವರ್ಡ್ ಮಾಡಿ ನಾನು ಅದನ್ನ ಟಿವಿ 10 ಅವ್ರಿಗೆ ಕಳಿಸ್ಬೇಕು. ಆಯ್ತು ಕಣ್ರಿ. ಈಗ್ಲಾದ್ರೂ ನಾವು ಆ ಸಕ್ಕರೆ ಗೊಂಬೆಗಳನ್ನ ತಿನ್ಬಹುದಾ? ನೋ 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 ನೋ, ಇನ್ನು ಇದನ್ನ ಎಲ್ಲರೂ ನೋಡ್ಬೇಕು. ಮುಖ್ಯವಾಗಿ ಈ ವಿಷಯ ಆ ರಾಜೇಶ್ವರಿಗೆ ಗೊತ್ತಾಗಿ ಅವಳು ಹೊಟ್ಟೆ ಉರ್ಕೋಬೇಕು. ಅಲ್ಲಿವರೆಗೂ ಯಾರು ಇದನ್ನ ಟಚ್ ಮಾಡೋ ಹಾಗಿಲ್ಲ. ಅಳಿ ಅಂದ್ರೆ 1 ನಿಮಿಷ ಬನ್ನಿಪ್ಪ. ಏನ್ ಬಾಬಾ? ಅದು ನೋಡಿ, ಮನೆಗೆ ದೊಡ್ಡಯ್ಯ ಚಿಕ್ಕಯ್ಯ ಅನ್ನೋರು ಇಬ್ರು ಬರ್ತಾ ಇದಾರೆ ಕಣ. ಯಾತಕ್ ಬರ್ತಾ ಇದಾರೆ ಗೊತ್ತಾ? ನಮ್ಮ ಮನೇಲಿ ಇರ್ತಕ್ಕಂಥ ಸಕ್ಕರೆ ಗೊಂಬೆ ನೋಡ್ಬೇಕು ಅಂತ ಬರ್ತಾ ಇದಾರೆ. ಅವ್ರು ಬಂದಾಗ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಸತ್ಕಾರನೂ ಮಾಡಿ. ನಾನು ಬರೋವರೆಗೂ ಯಾವ್ದೇ ಕಾರಣಕ್ಕೂ ಆಚೆ ಹೋಗೋದು ಬಿಡಬೇಡಿ. ಇಲ್ಲೇ ಇದ್ದು ನೀನೇ ಆ ಕೆಲಸ ಮಾಡ್ಬೋದಲ್ಲ. ಲೇ ದೇವ್ರು ಕೊಟ್ಟ ಏರ್ಪೋರ್ಟ್ ಹತ್ರ 10 ಎಕರೆ ಜಮೀನು ಡಿವಿಗೆ ಬಂದಿದೆ ಕಣೆ. ನಾನು ಇಲ್ಲೇ ಕೂತ್ಕೊಂಡ್ಬಿಟ್ರೆ ಕಂಡವ್ರ ಪಾಲ ಆಗ್ಬಿಡುತ್ತೆ. ಆಮೇಲೆ ಒಟ್ಟಿಗೆ ನಾವೆಲ್ಲರೂ ಮಣ್ಣು ತಿನ್ನೋಣ. ಎಲ್ಲ ನೆನಪಿದೆ ತಾನೆ? ಮನೆಗೆ ಬರ್ತಾರವ್ರು ಯಾರು? ದೊಡ್ಡಯ್ಯ ಚಿಕ್ಕಯ್ಯ. ಅವ್ರು ಬಂದಾಗ ಏನು ಮಾಡ್ಬೇಕು? ಅವರ ಸಂಪೂರ್ಣ ಜವಾಬ್ದಾರಿ ನಮ್ದು. ಜಪ್ಪಯ್ಯ ಅಂದ್ರೆ ಆಚೆ ಬಿಡ್ಬಾರ್ದು. That's like a good boy. ಯಾರು ಸ್ವಾಮಿ ನೀವು? ನಾನು ದೊಡ್ಡಯ್ಯ. ನಾನು ಚಿಕ್ಕಯ್ಯ. ಹೀಗೆ ಮನೆ ಮನೆಗೆ ಹೋಗಿ ಅತಿಥಿ ಸತ್ಕಾರವನ್ನ ಸ್ವೀಕರಿಸಿ ಆಶೀರ್ವಾದ ಮಾಡಿ ಹೋಗ್ತೀವಿ. ದೊಡ್ಡಯ್ಯ ಚಿಕ್ಕಯ್ಯ ನಮ್ಮ ಮನೆಗೆ ಬರ್ತಾರೆ, ಅವ್ರಿಗೆ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡ್ಬೇಕು ಅಂತ ನಮಗೆ ಹೇಳಿದ್ದಾರೆ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಎಲ್ಲ ಭಗವಂತನ ಲೀಲೆ. ಬನ್ನಿ 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 ಬನ್ನಿ. ಏನಪ್ಪ ಇವ್ರನ್ನ ಯಾಕೆ ನಮ್ಮನೆ ಕರ್ಕೊಂಡ್ ಬಂದಿದ್ದೀರಾ? ಪಲ್ಲು, ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ಇವ್ರು ದೊಡ್ಡಯ್ಯ, ಅವ್ರ ಚಿಕ್ಕಯ್ಯ. ಸಾಧು ಸಂತರಿಗೆ ಸತ್ಕಾರ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತಮ್ಮ. ಇವ್ರನ್ನ ಹೇಗಪ್ಪ ಸತ್ಕಾರ ಮಾಡೋದು? ಸಾಧು ಸಂತರಿಗೆ ಸತ್ಕಾರ ಅಂದ್ರೆ ಏನ್ ಹೇಳು? ಪಾದ ಪೂಜೆ ಮಾಡಿದ್ರೆ ಆಯ್ತು. ಪಾದಗಳನ್ನ ಕೊಡ್ತಾರಾ? ಪೂಜೆ ಮಾಡ್ತೀವಿ ಅಂದ್ರೆ ಕೊಡದೇ ಇರ್ತಾರಿಯೇ? ಮಗು, ನಮ್ಮನ್ನ ಕರ್ಕೊಂಡ್ ಬಂದಿದ್ದಾದ್ರು ಯಾಕೆ? ನಮ್ ಬಾವ ಪಾಂಡುರಂಗ ಗಂಟಗಲಿ ಅವ್ರು ಹೇಳಿದ್ರು, ನೋಡಿ ಪಾಳಿ ಅಂದ್ರೆ
ದೊಡ್ಡಯ್ಯ ಚಿಕ್ಕಯ್ಯ ಅಂತ ಇಬ್ರು ಬರ್ತಾರೆ. ಅವರು ಕೊಂಚ ಕೂಡ ತೊಂದರೆ ಆಗದಿರೋ ಹಾಗೆ ಕಾಪಾಡ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ವಿ. ಪಾದಗಳು ತಂದಿದ್ರಾ? ಅಯ್ಯಯ್ಯೋ, ಪಾದಗಳು ನಮ್ಮನ್ ಬಿಟ್ಟು ಎಲ್ಲಿ ಹೋಗ್ತವೆ? ಸಾಯೋವರೆಗೂ ನಮ್ಮ ಅಂಗಾಂಗಗಳು ನಮ್ಮ ಜೊತೆಯಲ್ಲೇ ಇರ್ತವೆ. ಏನಮ್ಮ ಮುಖ ನೋಡ್ತಿದ್ಯಾ? ಹೋಗ್ ಪಾದ ಪೂಜೆಗೆ ರೆಡಿ ಮಾಡ್ಕೋ. ನೋಡಿ ದೊಡ್ಡಯ್ಯನವ್ರೆ, ನನಗೆ ಸ್ವಲ್ಪ ನೀವು ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡಬೇಕು. ಮೊದಲು ಪಾದ ಪೂಜೆ ಆಗ್ಲಿ, ಆಮೇಲೆ ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡ್ತೀನಿ. ನಿನ್ನ ಮನಸ್ಸಿನ ಆಸೆ ಏನು ಅಂತ ಹೇಳಿದ್ರೆ ನಾವು ಅದನ್ನ ನೆರವೇರಿಸ್ತೇವೆ. ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಅಲ್ಲಿ ಮಗನ ಹಾಕಿ ತೂಗ್ಬೇಕು ಅಂತಿದ್ದೀನಿ. ಅಷ್ಟೇ ತಾನೇ, ನೆರವೇರುತ್ತೆ. ಪೂರ್ವಕ್ಕೆ ಬೆಟ್ಟ ಇದೆ, ಪಶ್ಚಿಮಕ್ಕೆ ಗಂಡ ಇದ್ದಾನೆ. ಜೋಳ್ಗೆ ರೆಡಿ ಮಾಡ್ಕೋ. ಮಗು ಆಗಿದ ತಕ್ಷಣ ಅದ್ರಲ್ಲಿ ಹಾಕಿ ತೂಗ್ ಬಿಡಿವಂತೆ. ಹಾ, ಪಾದ ಪೂಜೆ ಅಂತೂ ಆಯ್ತು. ಇನ್ನು ಪ್ರಸಾದ ಅಂತ ನಮಗೆ ಹಣ್ಣು ಹಂಪಲು ಏನಾದ್ರೂ ಕೊಟ್ರೆ ಅದನ್ನ ನಾವು ಸ್ವೀಕರಿಸಿ ಹೊರಡ್ತೇವೆ. ಎಲ್ಲರೂ ಉಂಟೆ, ನೀವು ಹೊಟ್ಟೆ ಬಿರಿಯ ತಿನ್ಕೊಂಡು ಹೋಗೋವರೆಗೂ ನಾನು ಎಲ್ಲೂ ಕಳ್ಸಲ್ಲಪ್ಪ. ಇಲ್ಲ ಚಪ್ಪ ಬರ ಇಲ್ಲಿ. ಮನೆಗೆ ಯಾರನ್ನ ಕರ್ಕೊಂಬರ್ಬೇಕು, ಯಾರನ್ನ ಕರ್ಕೊಂಬರ್ಬಾರ್ದು ಅನ್ನೋದು ಗೊತ್ತಾಗಲ್ವಾ ನಿಮ್ಗೆ? ಆಡೋ ಮಾತುಗೊಂದು ಅರ್ಥ ಬೇಡವಾ? ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ಇವರು ದೊಡ್ಡಯ್ಯನವರು, ಅವರು ಚಿಕ್ಕಯ್ಯನವರು. ಭಾವನ ಹೇಳಿದ್ದಾರೆ ದೊಡ್ಡಯ್ಯ ಚಿಕ್ಕಯ್ಯ ಬರ್ತಾರೆ, ಅವ್ರು ಸತ್ಕಾರ ಮಾಡ್ಬೇಕು ಅಂತ. ಅದಕ್ಕೆ ಕರ್ಕೊಂಡ್ ಬಂದಿದ್ದು. ಯಾರಮ್ಮ ನೀನು? ನನ್ನ ಹೆಸರು ಚಂಪಾ ಅಂತ. ಏನು ಯೋಚನೆ ಮಾಡಬೇಡ ಚಂಪಾ, ನಿನ್ನ ಮನಸ್ಸಿನ ಆಸೆ ನೆರವೇರುತ್ತೆ. ನಿನ್ನ ಕನಸಿನ ರಾಜ್ಕುಮಾರ ನಿನಗೆ ಸಿಕ್ಕೇ ಸಿಗ್ತಾನೆ. ಆಯ್ತಾಯ್ತು, ಅಡ್ಗೆ ಆದ್ಮೇಲೆ ಎಲೆ ಹಾಕ್ತೀನಿ, ಚೆನ್ನಾಗಿ ತಿನ್ಕೊಂಡು ಹೋಗಿ. ದೊಡ್ಡಯ್ಯ ಚಿಕ್ಕಯ್ಯ, ಏನಿದು ಆಶ್ಚರ್ಯ? ನಾವು ಭಿಕ್ಷೆಗೆ ಅಂತ ಹೋದ್ರೆ ಯಾರು ಮನೆ ಹತ್ರನೇ ಸೇರ್ಸ್ಕೊತಿರ್ಲಿಲ್ಲ. ಆದ್ರೆ ಇವರು ಮನೆ ಒಳಗ್ ಕರೆದು ಪಾದ ಪೂಜೆ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದಾರಲ್ಲ, ಯಾರೀ ಮಹಾತ್ಮರು? ದೇವರೇ ಕಳ್ಸಿರ್ಬೇಕು. ನಾವು ಹೊಟ್ಟೆ ತುಂಬಾ ಊಟ ಮಾಡಿ ಬಾಯಿ ತುಂಬಾ ಆಶೀರ್ವಾದ ಮಾಡೋಣ. ಏನಪ್ಪ ಇದ್ ಯಾವಾಗ ತಿನ್ನೋದು? ಇನ್ನು ಟಿವಿಯವ್ರು ಬರ್ಬೇಕು, ಇದನ್ನ ನೋಡ್ಬೇಕು, ಆಮೇಲೆ ತಿನ್ಬೇಕು. ಅದನ್ನ ಮೊಬೈಲ್ ಅಲ್ಲೆಲ್ಲ ಶೂಟ್ ಮಾಡಿದ್ದಾಗಿದೆಯಲ್ಲ. ಆದ್ರೂ ಜಾಜತ್ಗೆ ಹೇಳಿದಾರೆ ಅಂದ್ಮೇಲೆ ನಾವು ಇನ್ ಸ್ವಲ್ಪ ಹೊತ್ತು ಕಾಯಿಲೆ ಬೇಕಮ್ಮ. ಅದನ್ನ ಮಾತ್ರ ನಾನೇ ತಿನ್ಬೇಕು. ಓಕೆ ಓಕೆ, ದೊಡ್ಡ ಸಾಧನ ನಾನೇ ತಿಂತೀನಿ. ಎರಡು ಸಾಧನ ತಿಂದು ಮುಗಿಸ್ಬಿಡೋಣ. ಹಲೋ, ಐ ಆಮ್ ವಿಠಲ್ ಮೂರ್ತಿ MA. ಅಳಿ ಅಂದ್ರೆ ನಾನು ಕಂಡ್ರೆ ಮನೇಲಿ ನಡೆಯೋ ಸಕ್ಕರೆಗೊಂಬೆ ಪೂಜೆಗೆ ಆ ದೊಡ್ಡಯ್ಯ ಚಿಕ್ಕಯ್ಯ ಇನ್ನೇನು ಬರ್ತಾರೆ. ಹೌದು ಬಾ, ಬಂದಿದ್ದಾರೆ. ಏನ್ ಹೇಳ್ತಾ ಇದ್ದೀರಿ ನೀವು? ಹೂ ಬಾವಾ, ಇಲ್ಲೇ ಕೂತಿದ್ದಾರೆ. ಊಟ ಮಾಡ್ಕೊಂಡು ಹೋಗಿ ಅಂತಂದ್ವಿ. ಅವರು ಎಲೆ ಹಾಕ್ಲಿ ಅಂತ ಕಾಯ್ತಾ ಇದಾರೆ. ಒಳ್ಳೆ ಕೆಲಸನೇ ಮಾಡಿದ್ರಿ ಕಣ್ರಿ ಅಳಿ ಅಂದ್ರೆ. ಆ ದೊಡ್ಡಯ್ಯ ಚಿಕ್ಕಯ್ಯನ ಮೈ ಮೇಲೆ ಏನೇನಿದೆಯೋ ಬಟ್ಟೆ ಬರೀ ಎಲ್ಲದನ್ನು ಬಿಚ್ಚಿಸ್ಬಿಡ್ರೆ. ಒಂದು ಸಾಧಾರಣವಾದ ಟವಲ್ ಪಂಚ ಸೂಚಿಸಿ ಒಂದು ಮೂಲೆನಲ್ಲಿ ಕೂರ್ಸಿದೆ. ಅದು ನಾನು ಯಾವುದೋ ಒಂದು ಲ್ಯಾಂಡ್ ಡೀಲಿಂಗ್ ಬಂದಲ್ಲ, ತಗೊಳಕೊಂಡ್ಬಿಟ್ಟಿದ್ದೀನಿ. ಬರೋಕಿನ್ನೂ ಲೇಟ್ ಆಗುತ್ತೆ. ನಾನು ಬರೋವರೆಗೂ ಯಾವುದೇ ಕಾರಣಕ್ಕೂ ಅವ್ರಿಬ್ರು ಆಚೆ ಬಿಡಬಾರ್ದು. ಆ ತರ ನೀವಿಬ್ರು ಮಾಡಿದ್ದೆ ಆದ್ರೆ ಬಂದು ಆದ್ಮೇಲೆ ನಾನು ನಿಮ್ಮಿಬ್ರಿಗೂ 1,1,000 ರೂಪಾಯಿ ಕೊಡ್ತೀನಿ. ಅಲ್ಲ ಬಾವಾ, ಅವೆಲ್ಲ ಮಾಡಿದ್ರೆ ಅವ್ರು ಕೋಪ ಬರಲ್ವಾ? ಯಾರಿಗೆ ಕೋಪ ಬರ್ದೇ ಇರುತ್ತೆ, ಮಾಡ್ಕೊಳ್ಳಿ ಕೋಪ. ಆದ್ರೆ ನಾನು ಹೇಳಿದ ಕೆಲಸ ನಿಮ್ ಪಾಡಿ ನೀವು ಮಾಡಿ. ಆದ್ರಿಂದ ನನಗೂ ಒಳ್ಳೇದಾಗತ್ತೆ, ನಿಮಗೂ ಒಳ್ಳೇದಾಗತ್ತೆ. ಆಯ್ತು ಆಯ್ತು ಬಾವಾ. ಯಾರ್ದಪ್ಪ ಫೋನು? ನಿಮ್ಮ ಅಣ್ಣ ಫೋನ್ ಮಾಡಿದ್ರು. ಹೌದು, ಅವ್ರ ಬಟ್ಟೆ ಕಿತ್ಕೊಳ್ಳೋದು ಹೇಗೆ? ಬಟ್ಟೆ ಕಿತ್ಕೊಳಕ್ಕೆ ಅಂತ ಹೋದ್ರೆ ದಂಡದಲ್ಲಿ ಮಕ್ ಹೊಡೆದು ಬಿಡ್ತಾರೆ. ಈಗ ಮಾಡಿದ್ರೆ ಹೇಗೆ? ಸೂಪರ್. ಸ್ವಾಮಿಗಳೇ, ಆರಾಮಾಗಿದ್ದೀರಾ? ಆರಾಮಾಗೇನೋ ಇದೀವಿ. ಅಡುಗೆ ಇನ್ನೂ ಆಗಿಲ್ವಾ? ಅದು ನೋಡಿ, ನಮ್ಮನೆ ಸಂಪ್ರದಾಯದ ಪ್ರಕಾರ ನಾವು ಕೊಡೋ ಪಂಚೆ ಮತ್ತೆ ಟವಲ್ನ ಉಟ್ಕೊಂಡೆ ನೀವು ಊಟ ಕೂತ್ಕೋಬೇಕು. ಹಾಗಾಗಿ ನೀವು ಹಾಕೊಂಡಿರುವಂತ ಬಟ್ಟೆ, ರುದ್ರಾಕ್ಷಿ ಮಾಲೆ, ಮತ್ತೆ ಕಮಂಡಲ, ಮೊಬೈಲು, ನಿಮ್ಮ ಹತ್ರ ಇರೋ ಉಂಗುರ ಇವೆಲ್ಲ ಕೊಟ್ರೆ ಒಂದ್ ಕಡೆ ಗಂಟು ಕಟ್ಟಿ ಎತ್ತಿಟ್ಟಿರ್ತೀನಿ. ನಿಮ್ ಊಟ ಆದ್ಮೇಲೆ ನಿಮ್ ಗಂಟೆ ನಿಮ್ಗೆ ವಾಪಸ್ ಕೊಡ್ತೀವಿ. ಏನಿದು ನಿಮ್ದು ವಿಚಿತ್ರವಾದ ಸಂಪ್ರದಾಯ? ಇರ್ಲಿ ಇರ್ಲಿ, ಅವ್ರಿಗೆ ಸಂಪ್ರದಾಯ ಮುಖ್ಯ, ನಮ್ಗೆ ಊಟ ಮುಖ್ಯ. ಹಾಗಾದ್ರೆ ಬನ್ನಿ ರೂಮ್ಗೆ ಹೋಗೋಣ, ಬಟ್ಟೆ ಬದಲಾಯಿಸಕ್ಕೆ. ಸಾಧುಗಳೇ, ನೀವು ಆ ಕಡೆಯಿಂದ ಕೊಟ್ರೆ ನಾ ಈ ಕಡೆಯಿಂದ ಕೊಡ್ತೀನಿ. ಸಾಧುಗಳೇ,
ನಿಮ್ಮ ಐಟಮ್ಸ್ ಎಲ್ಲ ಗಂಟು ಕಟ್ಟಿ ಇಟ್ಟಿರ್ತೀನಿ. ನೀವು ಊಟ ಮಾಡಾದ್ಮೇಲೆ ನಿಮ್ಗೆ ವಾಪಸ್ ಕೊಡ್ತೀನಿ, ಆಯ್ತಾ? ಅಯ್ಯೋ, ಏನ್ ಶಾಸ್ತ್ರನೋ ಏನ್ ಮಣ್ಣಂಗಟ್ಟಿನೋ ಒಂದು ಗೊತ್ತಾಗ್ತಿಲ್ವೇ. ಎಲ್ಲ ಅವ್ರವ್ರ ಖುಷಿ. ಊಟ ಬಿದ್ರೆ ಸಾಕು ಅನ್ಸ್ಬಿಟ್ಟಿದೆ. ಅಯ್ಯೋ ಬಾಬಾ, ನೀವ್ ಹೇಳ್ದಾಗೆ ದೊಡ್ಡಯ್ಯ ಮತ್ತೆ ಚಿಕ್ಕಯ್ಯವ್ರ ಹತ್ರ ಎಲ್ಲ ಬಿಚ್ಚಿಸ್ಕೊಂಡಿದೀವಿ. ನಾವು ಕೊಟ್ಟಿರೋ ಪಂಚೆ ಟವಲ್ ಬಿಟ್ರೆ ಅವ್ರ ಹತ್ರ ಬೇರೆ ಏನಿಲ್ಲ. ಬೇಷ್ ಕಂಡ್ರ. ಅಲ್ಲ, ಒಟ್ನಲ್ಲ ದೊಡ್ಡಯ್ಯ ಚಿಕ್ಕಯ್ಯ ನನ್ನ ಮನೆಯಲ್ಲೇ ಇದಾರೆ ತಾನೇ? ಹೌದ್ ಬಾಬಾ, ಇಲ್ಲೇ ಇದಾರೆ. ಗುಡ್. ಲೇ, ಅವ್ರಿಬ್ರಿಗೂ ನೈಸ್ ಮಾಡಿ ಮಾತಾಡಿಸ್ತಾನೆ ಇರಿ. ಒಟ್ನಲ್ಲಿ ನಾನು ಮನೆಗೆ ಬರೋವರೆಗೂ ಆ ದೊಡ್ಡಯ್ಯ ಚಿಕ್ಕಯ್ಯ ತಪ್ಪಿಸ್ಕೊಂಡು ಹೋಗಬಾರ್ದು. ಆ ತರ ಮಾಡ್ಬಿಟ್ರೆ ಬರ್ತಿದ್ದಂಗೆನೆ ಇಬ್ರಿಗೂ ಒಂದೊಂದು ಕೊಟ್ಬಿಡ್ತೀನಿ ಕಂಡ್ರ. ಓಕೆ ಬಾಬಾ, ಬಾಯ್. ಕೈಯಲ್ಲಿದ್ದಿದ್ದು ಉಂಗ್ರ ಹೋಯ್ತು, ಮೊಬೈಲ್ ಹೋಯ್ತು, ರುದ್ರಾಕ್ಷಿ ಸರಾನೂ ಹೋಯ್ತು. ಎಲ್ಲಾನು ಬಿಚ್ಚಿಸ್ಕೊಂಡ್ಬಿಟ್ಟಿದಾರಲ್ಲ. ಇರ್ಲಿ, ಊಟ ಆದ್ಮೇಲೆ ಎಲ್ಲ ತಗೊಂಡೋದ್ರೆ ಆಯ್ತು. ಬಾಬಾ, ನಾನು ಬಿಟ್ಲ. ಅದೇ ಇಬ್ರಿಗೂ 1000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದ್ ಯಾವಾಗ ಕೊಡ್ತೀರಾ? ಒಟ್ನಲ್ಲಿ ಅವ್ರಿಬ್ರು ಭದ್ರವಾಗಿ ನೋಡ್ಕೊಳ್ರ. ನಾನು ಮನೆಗೆ ಬರ್ತಿದ್ದಂಗೆ ನಿಮ್ಮಿಬ್ರಿಗೂ ಕೊಡೋದನ್ನ ಕೊಟ್ಬಿಡ್ತೀನಪ್ಪ. ಫೋನ್ ಇಡಿ. ಯಾಕೋ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ. ಈ ಸಣ್ಣ ಹೊಟ್ಟೆಗೆ ಹಸುವಾದ್ಮೇಲೆ ಇನ್ನು ಈ ದೊಡ್ಡ ಹೊಟ್ಟೆಗೆ ಹಸುವಾಗದೆ ಇರುತ್ತಾ? ಒಂದ್ ಸ್ವಲ್ಪ ಹೊತ್ತು ನೀವು ಹೀಗೆ ಇರ್ಬೇಕು. ಯಾಕೆಂದ್ರೆ ಯಾರೋ ಗೆಸ್ಟ್ ಬರ್ತಾರೆ, ಅವ್ರು ಬರೋರ್ಗು ಹೀಗೆ ಇರಿ. ಏನಪ್ಪ ಎಲ್ಲ ಮುಗಿತಾ ಬಂತು. ಆ ಚಿಕ್ಕ ಸಾದು ನಾನೇ ತಿಂತೀನಿ. ದೊಡ್ಡ ಸಾದು ನಾನ್ ತಿಂತೀನಿ. ನಮ್ ಕತೆ ಮುಗೀತು. ನಮ್ಮ ಹತ್ರ ಇದ್ದಿದ್ ಬಟ್ಟೆ ಬರೆ ಎಲ್ಲಾನು ಕಿತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೇ ಇದ್ರೆ ನಮ್ಮನ್ ತಿಂದು ಮುಗಿಸೋದ್ ಗ್ಯಾರಂಟಿ. ಏನಪ್ಪ, ಅವ್ರು ಬರೋವರೆಗೂ ನನ್ ಕೈಲಿ ಕಾಯಕ್ಕಾಗಲ್ಲ. ಆ ಚಿಕ್ಕ ಸಾದು ನಾನೇ ತಿಂತೀನಿ. ಸ್ವಲ್ಪ ಸುಮ್ಮನಿರಮ್ಮ. ಮೊದಲು ದೊಡ್ಡ ಸಾಧು ನಾನ್ ತಿನ್ಬೇಕು, ಆಮೇಲೆ ಈ ಚಿಕ್ಕ ಸಾಧು ತಿನ್ಬೇಕು. ಒಟ್ಟಿನಲ್ಲಿ ಇವತ್ತು 2 ಸಾಧುಗಳು ಫಿನಿಶು. 2 ಸಾಧುಗಳನ್ನ ನಾವೇ ತಿಂದು ಮುಗಿಸ್ಬಿಟ್ರೆ ಮನೆ ಮಂದಿಗೆಲ್ಲ ಏನ್ ಮಾಡೋದು? ಬೇರೆ ಸಾಧುಗಳನ್ನ ತಂದ್ರಾಯ್ತು. ಅವ್ರು ಹೇಳ್ದಾಗೆ ನಮ್ ತಿಂದು ಮುಗಿಸ್ಬಿಡ್ತಾರ. ನಮ್ಮನ್ನೇನು ಮಾಡಬೇಡಿ, ನಮ್ಮನ್ನೇನು ಮಾಡಬೇಡಿ. ನಮ್ ಗಂಟ್ ಕೊಟ್ಬಿಡಿ, ನಮ್ ಪಾಡಿಗೆ ನಾವು ಹೋಗ್ಬಿಡ್ತೀವಿ. ನೋಡಿ, ಯಾರೋ ಬರ್ಬೇಕು, ಅವ್ರು ಬರೋರ್ಗು ನೀವು ಜಪ್ಪಯ್ಯ ಅಂದ್ರೂ ನಾನು ಎಲ್ಲೂ ಬಿಡಲ್ಲ. ಏನಮ್ಮ, ಪೂಜೆ ಎಲ್ಲ ಮುಗೀತು ಅಂದ್ಮೇಲೆ ತಿನ್ನೋ ಶಾಸ್ತ್ರ ಮಾಡಬಹುದು ತಾನೇ? ಓ, ನಿಮ್ಗೇನ್ ಬೇಕು? ನನಗೆ ದೊಡ್ಡ ಸಾಧು ತಲೆನ ಮುರಿದು ಕೊಟ್ರೆ ಕಟು ಕಟು ಅಂತ ತಿಂತೀನಿ. ಸರಿ, ನಿಮ್ಗೆ ದೊಡ್ಡ ಸಾಧು ತಲೆನ ಮುರಿದು ಕೊಡ್ತೀನಿ, ನಾನು ಚಿಕ್ಕ ಸಾಧು ತಲೆನ ಮುರಿದು ತಿಂತೀನಿ. ಮತ್ತೆ ನನ್ನ ಮಗನ್ಗೆ ಏನ್ ಕೊಡ್ತೀಯಾ? ಅವ್ರಗ ಕೈಯ ಕಾಲ ಕೊಟ್ರ ಆಯ್ತು. ಓ ಮೈ ಗಾಡ್, ಮಹಿಳಾ ಸಂಘದವ್ರಿಗೆಲ್ಲ ಹಂಚ್ಬೇಕಲ್ಲ. ಒಂದ್ ಕೆಲಸ ಮಾಡಮ್ಮ, ಜೋಡಿ ಸಾಧುನ ಮಲಗಿಸ್ಬಿಟ್ಟು ತುಂಡು ತುಂಡಾಗಿ ಪೀಸ್ ಮಾಡಿ ಎಲ್ಲರಿಗೂ ಹಂಚಿಬಿಡಮ್ಮ. ಅಷ್ಟು ಸುಲಭವಾಗಿ ನಮ್ಮ ಕಣ್ಣು ತಪ್ಪಿಸೋಕ್ ಸಾಧ್ಯನೇ ಇಲ್ಲ. ನೀವೇನಾದ್ರೂ ತಪ್ಪಿಸ್ಕೊಂಡು ಹೋಗೋಕ್ ಪ್ರಯತ್ನ ಪಟ್ರ ನಿಮ್ ಕೈ ಕಾಲ ಮುರಿದು ಬಿಡ್ತೀವಿ. ಬಾಬಾ, ನೀವ್ ಹೇಳ್ದಾಗೆ ದೊಡ್ಡ ಚಿಕ್ಕಯ್ಯನ ಬಟ್ಟೆನ ಕಿತ್ಕೊಂಡು ಗಂಟು ಕಟ್ಟಿ ಇಟ್ಟಿದ್ವಿ. ಬಲ್ಲಿ ತಗೊಂಬಂಬೇಡಿ. ಏನ್ರಿ ಇವೆಲ್ಲ ಕಾವಿ ಬಟ್ಟೆಗಳು? ಇದು ದೊಡ್ಡ ಚಿಕ್ಕಯ್ಯಂದೇನೆ. ಹೌದಾ? ಎಲ್ಲ ಅವ್ರಿಬ್ರು ಬನ್ನಿ ತೋರಿಸ್ತೀನಿ. ಬಾಬಾ, ಇವ್ರು ದೊಡ್ಡಯ್ಯ, ಅವ್ರು ಚಿಕ್ಕಯ್ಯ. ಯಾಕೆ ಬಾಬಾ ಹಿಂಗ್ ಹೊಡೆದ್ಬಿಟ್ರಿ? ಲೇ, ಅವರಿಬ್ರು ದೊಡ್ಡಯ್ಯ ಚಿಕ್ಕಯ್ಯನೇ ಇರ್ಬೋದು ಕಣೋ. ಆದ್ರೆ ನನಗೆ ಬೇಕಾಗಿರೋ ದೊಡ್ಡಯ್ಯ ಚಿಕ್ಕಯ್ಯ ಅಲ್ಲ ಕಣ್ರು. ಅವ್ರು ನಿಜವಾಗ್ಲೂ ಸಾಧು ಸಂತರು. ಅಂತವ್ರು ಬಟ್ಟೆನೆ ಬಿಚ್ಚಿಸ್ ಕೂತಿದ್ರಲ್ಲ, ಅವರಿಬ್ರು ಏಕಿ ರೊಚ್ಚಿಗೆದ್ದು ನಿಮ್ಮಿಬ್ರಿಗೂ ಶಾಪ ಇಕ್ಕಿದ್ರು ಅಂದ್ರೆ ನಿಂತ ಜಾಗದಲ್ಲೇ ನಿಗದ್ಕೊಂಡ್ಬಿಡ್ತೀರಾ. ಹಾಗಾದ್ರೆ ಅವ್ರು ಇವ್ರಲ್ವಾ? ಎಲ್ಲ ಕಡೆ ಇಬ್ರು ಹೆಂಗ್ ಬುದ್ಧಿ ಹೇಳ್ಬೇಕು ಅಂತ. ಹೋಗಿ ಕಾಲ್ ಹಿಡ್ಕೊಂಡು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ. ದಯವಿಟ್ಟು ನಿಮ್ ಕಾಲ್ ಕೊಡಿ. ನಮ್ಮ ಹತ್ರ ಇರೋದೇ 2 ಕಾಲು, ಅದು ನಿಮಗ್ ಕೊಟ್ರೆ ನಾವೇನಪ್ಪ ಮಾಡೋದು? ಅದು ನೋಡಿ ಸಾಧುಗಳೇ, ಪಾಪ ನಮ್ಮ ಹುಡುಗರಿಗೆ ನೀವ್ ಯಾರು ಅಂತ ಗೊತ್ತಾಗ್ದೇನೆ ತಪ್ಪು ತಿಳ್ಕೊಂಡು ನಿಮ್ಮನ್ನ ಈ ದುರಾವಸ್ಥೆಗೆ ತಳ್ಳಿಬಿಟ್ಟಿದ್ದಾರೆ. ಈ ಮಕ್ಕಳ ತಪ್ಪನ್ನ ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ನಿಮ್ ಬಟ್ಟೆಗಳನ್ನ ಹಾಕೊಳ್ಳಿ, ಆಮೇಲೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿರಿ ಅಂತ. ನಮ್ಮನ್ ಬಿಟ್ಬಿಟ್ರೆ ಸಾಕು, ನಮ್ಗೆ ಯಾವ ಊಟನೂ ಬೇಡ. ಏನ್ ಸಾಧುಗಳು ಈ ತರ ಹೇಳ್ತಾ ಇದ್ರ? ಕಟ್ಟ ಕಡೆ ತುಂಡು ಮನೆಗೆ ಬಂದು ಹಂಗೆ ಉಪವಾಸ ಹೋಗ್ತೀರಾ? ನೀವು ಸತ್ಕಾರ ತಗೊಳ್ಳೇಬೇಕು. ಹಾಗಾಗಲ್ಲ, ನಾವಿಲ್ಲಿದ್ರೆ ನಮ್ಗೆ ಅಪಾಯ. ಅಪಾಯನ ಏನ್ ಹೇಳ್ತಾ ಇದ್ರ ತಾವು? ಆಗ್ಲೇ ಇವರಿಬ್ರು ಮಾತಾಡ್ಕೊತಾ ಇದ್ರು, ದೊಡ್ಡ ಸಾಧು ನಾನ್ ತಿಂತೀನಿ, ಚಿಕ್ಕ ಸಾಧು ನಾನ್ ತಿಂತೀನಿ ಅಂತ. ಓ
ಮೈ ಗಾಡ್, ಪೂಜೆಗೆ ಅಂತ ಇಟ್ಟಿದೀವಲ್ಲ ಈ ಸಕ್ಕರೆ ಗೊಂಬೆಗಳು, ಇದರ ಹೆಸರು ದೊಡ್ಡ ಸಾಧು ಚಿಕ್ಕ ಸಾಧು ಅಂತ. ಅವರಿಬ್ರು ಈ 2 ಗೊಂಬೆಗಳನ್ನ ತಿನ್ಬೇಕು ಅಂತ ಮಾತಾಡ್ಕೊತಾ ಇದ್ರು ಅಷ್ಟೇ. ಹೌದಾ? ಹಾಗಾದ್ರೆ ಇವರಿಬ್ರು ನಮ್ಮನ್ನ ತಿನ್ನಲ್ಲ ತಾನೆ? ಮೊದಲೇ ಪಾಪಿ ನನ್ನ ಮಕ್ಕಳು, ನಿಮ್ಮಿಬ್ರು ತಿಂದ್ಬಿಟ್ಟು ಇನ್ ಯಾವ ಪಾಪಕ್ಕೆ ಹೋಗ್ಬೇಕು? ಅದು ನಿಮ್ಮನ್ನ ನೋಡಕ್ ಆಗ್ತಿಲ್ಲ. ದಯವಿಟ್ಟು ಬಟ್ಟೆ ಹಾಕೊಂಬನ್ನಿ, ಹೊರ ತುಂಬಾ ಊಟ ಹಾಕ್ತೀನಿ. ಎಕ್ಸ್ಕ್ಯೂಸ್ ಮೀ. ಪಾಂಡುರಂಗ, ನಿನ್ನ ಆತಿಥ್ಯ ನಮ್ಗೆ ತುಂಬಾ ಇಷ್ಟ ಆಯ್ತು. ನಿನ್ನ ಕಷ್ಟ ಏನೇ ಇದ್ರು ಹೇಳು, ನಾವು ಆಶೀರ್ವಾದ ಮಾಡ್ತೀವಿ. ಮನುಷ್ಯ ಅಂದ್ಮೇಲೆ 108 ಕಷ್ಟ ಇರ್ತವೆ, ಕಂಡ್ಕೊಂಡವ್ರ ಹತ್ರ ಯಾಕೆ ಹೇಳ್ಕೊಂಡು ಕೂತ್ಕೋಬೇಕು? ಅದನ್ನ ನೋಡಿ ಸಂತ್ರೆ ಏನಾಗಿದೆ ಅಂದ್ರೆ, ದೊಡ್ಡಯ್ಯ ಚಿಕ್ಕಯ್ಯ ಅನ್ನೋ 2 ವ್ಯಕ್ತಿಗಳಿಗೆ ನಾನು 10,000 ರೂಪಾಯಿ ಸಾಲ ಕೊಟ್ಟಿದ್ದೆ. ಅವ್ರು ಮನೆಗೆ ಬರ್ತಾರೆ, ಅವ್ರು ಬಂದಾಗ ಹಿಡ್ದಾಕಿ ಅಂತ ನಾನು ಇವರಿಬ್ರಿಗೂ ಜವಾಬ್ದಾರಿ ವಹಿಸಿದ್ದೆ. ಆ ಸಮಯಕ್ಕೆ ಸರಿಯಾಗಿ ನೀವಿಬ್ರು ಬಂದಿಲ್ಲ, ನಿಮ್ಮಿಬ್ರನ್ನ ಅವರಿಬ್ರು ಅನ್ಕೊಂಡು ಇವರಿಬ್ರು ಕೂಡ ಹಾಕ್ಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅಷ್ಟೇ ತಾನೇ? ನಿನ್ನ ಹತ್ರ ಸಾಲ ತಗೊಂಡವ್ರು ಎಲ್ಲೇ ಇದ್ರು ಸರಿ, ಅವ್ರು ಇಲ್ಲಿಗೆ ಬರ್ಬೇಕು. ಹಾಗ ಮಾಡ್ತೀವಿ. ಓಂ ರೀಂ ಜಾಟ್ ಪಾಟ್. ಪಾಂಡುರಂಗ ಅವ್ರೆ, ಏನ್ರಪ್ಪ ನಿಮ್ಮಿಬ್ರಿಗೂ ನಮ್ಮ ಮನೆ ದಾರಿ ಇವತ್ತು ಕಾಣಿಸ್ತು? ಪಾಂಡುರಂಗ ಅವ್ರೆ, ನಮ್ಮಿಬ್ರಿಂದ ತಪ್ಪಾಗಿದೆ. ನಿಮ್ಮ 10,000 ರೂಪಾಯಿಗೆ 2,000 ರೂಪಾಯಿ ಬಡ್ಡಿ ಸೇರಿಸ್ಕೊಡ್ತಾ ಇದೀನಿ, ತಗೊಳ್ಳಿ. ನಂದು ಅಷ್ಟೇ ಇದೆ, ತಗೊಳ್ಳಿ. ಇವತ್ತಿಗೆ ನಿಮ್ಮ ಋಣ ತೀರ್ತು. ಬಾರ. ಗುರುಗಳೇ, ನಿಮ್ಮ ತಪೋಶಕ್ತಿಯಿಂದನೋ ಅಥವಾ ನನ್ನ ನಿಯತ್ತಿಂದನೋ ನಾನು ಕೊಟ್ಟು ಸಾಲ ದುಡ್ಡು ಬಡ್ಡಿ ಸಮೇತ ಬಂದ್ಬಿಡ್ತು. ನೀವು ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಾ ಇರಿ. ಈ ಚಿಕ್ಕ ಸಾಧುನ ದೊಡ್ಡ ಸಾಧುನ ಯಾರು ತಿಂತಾರೆ? ತಲೆ ಕೆಡ್ಸ್ಕೋಬೇಡಿ, ನಾವೇ ತಿಂತೀವಿ. ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ